ಇತ್ತ ಕೇರಳದಲ್ಲಿ ಆಪ್ತರೊಂದಿಗೆ ಸಿದ್ದು ಕೂಲ್ ಆಗಿದ್ದಾರೆ. ಟಗರು ನಿಗೂಢ ನಡೆ, ಸಿಎಂ ಡಿಕೆ ಬಣಕ್ಕೆ ತಳಮಳ ವ್ಯಕ್ತವಾಗ್ತಾ ಇದೆ. ಕೇರಳದಲ್ಲಿ ಆಪ್ತರೊಂದಿಗೆ ಸಿದ್ದು ಕೂಲ್, ಟಗರು ನಿಗೂಢ ನಡೆ, ಸಿಎಂ ಡಿಕೆ ಬಣಕ್ಕೆ ತಳಮಳ. ಕಣ್ಮುಂದೆ ಶಾಂತಿವನದ ಚಿತ್ರಣ, ಚೇಂಜ್ ಆಗುತ್ತಾ ರಾಜಕಾರಣ ಅನ್ನುವಂತಹ ಪ್ರಶ್ನೆ. ಮಾಜಿ ಸಿಎಂ ಮೌನ, ಸದ್ಯದಲ್ಲಿ ಡಿಕೆ ಟೀಮ್ಗೆ ಡಿಚ್ಚಿ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ. ರಿಲ್ಯಾಕ್ಸ್ ಮೂಡಲ್ಲೇ ದಾಳ ಉರುಳಿಸ್ತಾ ಟಗರು ಅನ್ನುವಂತಹ ಪ್ರಶ್ನೆ. ಜೂನ್ 27 ಅಥವಾ 29ರಂದು ಡಿಕೆ ಸಂಪುಟ ವಿಸ್ತರಣೆ. ಕೇರಳದ ಕಡಲಲ್ಲಿ ಅಹಿಂದ ಚಾಂಪಿಯನ್ ಜಾಗರಣೆ. ರಾಜ್ಯದಲ್ಲಿ ಸಂಪುಟ ದಂಗಲ್, ಟಗರು ಮಾತ್ರ ನೋ ಡಲ್. ಸಿದ್ದರಾಮಯ್ಯ ಜಾಲಿ ಮೂಡ್ ಹಿಂದಿನ ಮರ್ಮವೇನು ಹಾಗಿದ್ರೆ? ಕೇರಳದಲ್ಲಿ ಆಪ್ತರೊಂದಿಗೆ ಸಿದ್ದು ಕೂಲ್ ಆಗಿ ಚಿಲ್ ಮಾಡ್ತಿದ್ದಾರೆ. ಟಗರು ನಿಗೂಢ ನಡೆ, ಈಗ ಸಿಎಂ ಡಿಕೆ ಬಣಕ್ಕೆ ತಳಮಳ ಆಗ್ತಾ ಇದೆ. ಕಣ್ಮುಂದೆ ಶಾಂತಿವನದ ಚಿತ್ರಣ, ಚೇಂಜ್ ಆಗುತ್ತಾ ರಾಜಕಾರಣ ಅನ್ನುವಂತಹ ಪ್ರಶ್ನೆ ಈಗ ರಾಜಕಾರಣದಲ್ಲಿ. ಮಾಜಿ ಸಿಎಂ ಮೌನವಾಗಿದ್ದಾರೆ. ಸದ್ಯದಲ್ಲೇ ಡಿಕೆ ಟೀಮ್ಗೆ ಡಿಚ್ಚಿ ಕೊಡ್ತಾರಾ? ರಿಲ್ಯಾಕ್ಸ್ ಮೂಡ್ನಲ್ಲೇ ದಾಳ ಉರುಳಿಸುತ್ತಾ ಟಗರು ಅನ್ನುವಂತಹ ಪ್ರಶ್ನೆ. ಜೂನ್ 27ಕ್ಕೆ ಅಥವಾ 28ಕ್ಕೆ ಒಂದು ಡಿಕೆ ಸಂಪುಟ ವಿಸ್ತರಣೆಯಾಗುತ್ತೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಕೇರಳದ ಕಡಲಲ್ಲಿ ಅಹಿಂದ ಚಾಂಪಿಯನ್ ಈಗ ಜಾಗರಣೆ ಮಾಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ಸಂಪುಟ ದಂಗಲ್ಲಿದೆ, ಆದ್ರೆ ಟಗರು ಮಾತ್ರ ನೋ ಡಲ್, ಆರಾಮಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಜಾಲಿ ಮೂಡ್ನ ಹಿಂದೆ ಮರ್ಮವೇನಾದ್ರೂ ಇದೆಯಾ ಅನ್ನುವಂತಹ ಪ್ರಶ್ನೆ. ಸಿದ್ದು ರಿಲ್ಯಾಕ್ಸ್, ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ಚರ್ಚೆ. ಸಿಎಂ ಡಿಕೆಶಿ ಬಣದವರಲ್ಲಂತೂ ಫುಲ್ ಡವಡವ ಶುರು. ಈ ಹಿಂದೆ ಧರ್ಮಸ್ಥಳದ ಶಾಂತಿವನಕ್ಕೆ ತೆರಳಿದ್ದ ಸಿದ್ದರಾಮಯ್ಯ 10 ದಿನಗಳ ಕಾಲ ಅಲ್ಲಿಯೇ ವಿಶ್ರಾಂತಿಯನ್ನ ಪಡೆದುಕೊಂಡಿದ್ರು. ಅಂದು ಶಾಂತಿವನ ರಾಜಕೀಯ ಚರ್ಚೆಯ ಕೇಂದ್ರವಾಗಿತ್ತು. ಸಮ್ಮಿಶ್ರ ಸರ್ಕಾರದಲ್ಲಿ ಭಿನ್ನಮತೀಯರ ಸಿದ್ದು ಜೊತೆ ಚರ್ಚೆಯನ್ನ ಮಾಡಿದ್ರು. ಅಂದು ಶಾಂತಿವನದಲ್ಲಿ ಸಿದ್ದರಾಮಯ್ಯ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ರು. ಅದೇ ಸ್ಥಳದಲ್ಲಿಯೇ ಈಗ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಭಾರಿ ಪ್ಲಾನ್ ಅನ್ನ ಕೂಡ ನಡೆದಿತ್ತು. ಡಿಕೆ ಸಂಪುಟ ವಿಸ್ತರಣೆ ಹೊತ್ತಿನಲ್ಲೇ ಈಗಂತ ವಿಶ್ರಾಂತಿ ತೆಗೆದುಕೊಂಡಿರುವಂತದ್ದು. ಆಪ್ತರೊಂದಿಗೆ ಸಿದ್ದರಾಮಯ್ಯ, ಈ ನಡೆ ಬಹು ಅಚ್ಚರಿಯಾಗಿದೆ. ಸಿದ್ದು ರಿಲ್ಯಾಕ್ಸ್, ರಾಜ್ಯ ರಾಜಕಾರಣದಲ್ಲೇ ಬೇರೆ ಬೇರೆ ಚರ್ಚೆಯನ್ನ ಪಡೆದುಕೊಳ್ತಾ ಇರುವಂತದ್ದು. ಸಿಎಂ ಡಿಕೆಶಿ ಬಣದವರಲ್ಲಂತೂ ಫುಲ್ ಡವಡವ ಶುರುವಾಗಿದೆ. ಈ ಹಿಂದೆ ಧರ್ಮಸ್ಥಳದ ಶಾಂತಿವನಕ್ಕೆ ತೆರಳಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. 10 ದಿನಗಳ ಕಾಲ ಅಲ್ಲಿಯೇ ವಿಶ್ರಾಂತಿ ಪಡೆದುಕೊಂಡಿದ್ರು. ಅಂದು ಶಾಂತಿವನ ರಾಜಕೀಯ ಚರ್ಚೆಯ ಕೇಂದ್ರವಾಗಿತ್ತು. ಸಮ್ಮಿಶ್ರ ಸರ್ಕಾರದಲ್ಲಿ ಭಿನ್ನಮತೀಯರ ಜೊತೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ನಡೆಸಿದ್ರು. ಅಂದು ಶಾಂತಿವನದಲ್ಲಿ ಸಿದ್ದರಾಮಯ್ಯ ಜೊತೆ ಮಾತುಕತೆಯನ್ನ ಕೂಡ ಮಾಡಲಾಗಿತ್ತು. ಒಂದಷ್ಟು ಶಾಸಕರು, ಸಚಿವರು ಇವತ್ತು ಅದೇ ಸ್ಥಳದಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ಪತನಕ್ಕೆ ಭಾರಿ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ರು. ಈಗ ಡಿಕೆ ಸಂಪುಟ ವಿಸ್ತರಣೆಯ ಹೊಸ್ತಿಲಲ್ಲಿ ಮತ್ತೆ ಈಗ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇರುವಂಥದ್ದು. ಆಪ್ತರೊಂದಿಗೆ ಸಿದ್ದರಾಮಯ್ಯ ಅವರ ಈ ನಡೆ ಬಹು ಅಚ್ಚರಿಗೆ ಕಾರಣ ಆಗಿರುವಂಥದ್ದು. ಸಿದ್ದರಾಮಯ್ಯ ಒಬ್ಬರೇ ಹೋಗ್ಲಿ, ಅವರು ಒಂದು ರಿಲ್ಯಾಕ್ಸ್ನಲ್ಲಿರುವಂಥದ್ದು, ಒಂದಷ್ಟು ರಾಜಕಾರಣಗಳಿಂದ ಒಂದು ಸುದ್ದಿಗಳಿಂದ ಸ್ವಲ್ಪ ದೂರ ಇದ್ದಾರೆ, ತಮ್ಮದೇ ವೈಯಕ್ತಿಕ ಜೀವನಕ್ಕೆ ಒಂದಷ್ಟು ದಿನಗಳನ್ನು ಮುಡಿಪಾಗಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆದರೆ ಅವರ ಆಪ್ತರೊಂದಿಗೆ ಹೋಗಿರುವಂತಹ ಕಾರಣಕ್ಕೆ ಈಗ ಚರ್ಚೆ ಶುರುವಾಗ್ತಾ ಇದೆ.